ಗೌರಿ ಗಣೇಶ ಹಬ್ಬಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ತಮ್ಮ ತಮ್ಮ ಮನೆಗಳಲ್ಲಿ ಗಣೇಶನನ್ನ ಬರಮಾಡ್ಕೊಳ್ಳೋಕೆ ಭರ್ಜರಿ ಸಿದ್ಧತೆಯನ್ನು ಸಿಲಿಕಾನ್ ಸಿಟಿ ಮಂದಿ ಮಾಡಿದ್ದಾರೆ. ಹಾಗಾದ್ರೆ ಹೇಗಿದೆ ಸಿದ್ಧತೆ ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಗಣೇಶನ ಹಬ್ಬಕ್ಕೆ ಸಜ್ಜಾದ ಬೆಂಗಳೂರು ಜನ. ಗಗನಕ್ಕೇರಿದ ಹೂ ಹಣ್ಣುಗಳ ಬೆಲೆ. ಕೆಆರ್ ಮಾರ್ಕೆಟ್ ಜನವೋ ಜನ. ಭಾದ್ರಪದ ಚೌತಿಯಂದು ಬರುವ ಗೌರಿ ಗಣೇಶ ಹಬ್ಬದ ಸಂಭ್ರಮ ಈಗಾಗಲೇ ಆರಂಭವಾಗಿದೆ. ಗಣೇಶ ಗೌರಿ ಹಬ್ಬದ ಪೂಜೆಗಾಗಿ ಜನ ಬೆಂಗಳೂರಿನ ಮಾರ್ಕೆಟ್ಗಳತ್ತ ಮುಖ ಮಾಡಿದ್ದಾರೆ. ಹಬ್ಬದ ಹಿನ್ನೆಲೆ ಹೂ ಹಣ್ಣುಗಳ ಬೆಲೆ ಗಗನಕ್ಕೇರಿದ್ದು, ಇದರ ನಡುವೆಯೂ ಖರೀದಿ ಭರಾಟೆ ಜೋರಾಗಿದೆ. ಇನ್ನು ನಗರದ ಕೆಆರ್ ಮಾರ್ಕೆಟ್ ಫುಲ್ ರಶ್ ಆಗಿದ್ದು, ಜನರಿಂದ ತುಂಬಿ ತುಳುಕ್ತಾ ಇತ್ತು. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಒಂದು ದಿನ ಮುಂಚಿತವಾಗಿಯೇ ಸಿಲಿಕಾನ್ ಸಿಟಿಯಲ್ಲಿ ಶಾಪಿಂಗ್ ಭರಾಟೆ ಜೋರಾಗಿದೆ. ಗಮನಿಸ್ತಾ ಇರಬಹುದು, ನಾನೀಗ ಕೆಆರ್ ಮಾರ್ಕೆಟ್ ನ ಗಮನಿಸ್ತಾ ಇರಬಹುದು. ಬೆಳ್ಳಂಬೆಳಗ್ಗೆ ಯಾವ ರೀತಿ ಇದೆ ಕೆಆರ್ ಮಾರ್ಕೆಟ್ ನ ವಾತಾವರಣ ಅಂತ. ನಾಳೆ ನಾಡಿದ್ದು ಹಬ್ಬ ಇರುವಂತದ್ದು. ಹಿಂದೆ ಜನ ಹಬ್ಬದ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ. ಸಾಮಾನ್ಯವಾಗಿ ಹಬ್ಬದ ದಿನಗಳಲ್ಲಿ ದರ ಏರಿಕೆ ಆಗುತ್ತೆ ಎನ್ನುವಂತ ಭಯ ಇರುತ್ತೆ. ಜೊತೆಗೆ ಹಬ್ಬ ನಾಳೆ ಯಾರು ಬರ್ತಾರೆ, ತುಂಬಾ ರಶ್ ಆಗ್ಬೋದು ಅನ್ನುವಂಥ ಕಾರಣಕ್ಕೂ ಕೂಡ ಒಂದಿನ ಮುಂಚಿತವಾಗಿ ಹಬ್ಬದ ಖರೀದಿಗಾಗಿ ಬರುವಂತವರ ಸಂಖ್ಯೆ ಸಾಮಾನ್ಯವಾಗಿ ಹೆಚ್ಚಾಗಿರುತ್ತೆ. ಸೊ ಅದೇ ರೀತಿ ಈ ಬಾರಿಯೂ ಕೂಡ ಆಗ್ತಾ ಇದೆ. ಅದೇ ಕಾರಣಕ್ಕೆ ಈ ಪ್ರಮಾಣದ ಜನ ಸೇರುವಂಥದ್ದು. ಅವೆನ್ಯೂ ರಸ್ತೆ ಏನಿದೆ, ಆ ಅವೆನ್ಯೂ ರಸ್ತೆಯನ್ನ ಎಲ್ಲಿ ನೋಡಿದ್ರು ಕಾಲು ಹಾಕೋದಿಕ್ಕೂ ಜಾಗ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಕೆಆರ್ ಮಾರ್ಕೆಟ್ನ ಅಕ್ಕಪಕ್ಕದ ರಸ್ತೆಗಳೇನಿದೆ ಇಲ್ಲೆಲ್ಲವೂ ಕೂಡ ಕಿಕ್ಕಿರಿದು ಜನ ತುಂಬಿದ್ದಾರೆ. ಶಾಪಿಂಗ್ ಅನ್ನ ಜೋರಾಗಿ ಮಾಡ್ತಾ ಇದ್ದಾರೆ. ವರ್ಷಕ್ಕೊಮ್ಮೆ ಬರುವಂತ ಹಬ್ಬಕ್ಕೆ ಯಾಕೆ ತಲೆಯನ್ನ ಕೆಡಿಸ್ಕೋಬೇಕು, ದರ ಹೆಚ್ಚಾದ್ರೂ ಪರವಾಗಿಲ್ಲ, ನಾವು ಖರೀದಿಯನ್ನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಮುಗಿಬೀಳ್ತಾ ಇದ್ರೆ. ಬಹಳ ವಿಶೇಷವಾಗಿ ಹೂವಿನ ವ್ಯಾಪಾರ ಏನಿದೆ ಬಹಳ ಜೋರಾಗಿ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬೇರೆ ಬೇರೆ ಭಾಗಗಳಿಂದ ಸಾಮಾನ್ಯವಾಗಿ ಇಲ್ಲಿ ಬಂದು ತೆಗೆದುಕೊಂಡು ಹೋಗುವಂಥದ್ದು ವಾಡಿಕೆ. ಅದೇ ರೀತಿ ಈ ಬಾರಿ ಕೂಡ ಆಗ್ತಾ ಇದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಿಂದಲೂ ಕೂಡ, ಜಿಲ್ಲೆಗಳಿಂದಲೂ ಕೂಡ ಜನ ಇಲ್ಲಿಗೆ ಬಂದು ಖರೀದಿಯನ್ನ ಮಾಡಿ ಹೋಗ್ತಾರೆ. ಸೊ ಹಾಗಾಗಿ ಈ ಪ್ರಮಾಣದ ರಶ್ಗಳನ್ನು ನಾವು ಪ್ರತಿ ಹಬ್ಬದಲ್ಲೂ ಕಾಣ್ತೇವೆ. ಯಾಕಂದ್ರೆ ಹಬ್ಬದ ಖರೀದಿ ಸಾಮಾನ್ಯವಾಗಿ ಈ ಜೋರಾಗುವಂತ ಕಾರಣಕ್ಕಾಗಿ ನಾಳೆ ನಾಡಿದ್ದು ಕೂಡ ಇದೇ ರೀತಿಯಾದಂತಹ ಬೆಂಗಳೂರಿನ ಬಹುತೇಕ ಮಾರ್ಕೆಟ್ಗಳಲ್ಲಿ ಇದೇ ರೀತಿಯಾದಂತಹ ವಾತಾವರಣ ನಾವು ಕಾಣ್ತೇವೆ. ಇನ್ನು ನಿನ್ನೆವರೆಗೂ ಹೂವು ಹಣ್ಣಿನ ಬೆಲೆ ತೀರಾ ಕಡಿಮೆ ಇತ್ತು. ಆದರೆ ಇವತ್ತು ಏಕಾಏಕಿ ಬೆಲೆ ಏರಿಕೆಯಾಗಿದ್ದು ಗ್ರಾಹಕರನ್ನ ಕಂಗಾಲಾಗಿಸಿದೆ. ಇವತ್ತಿನ ಹೂ ಹಣ್ಣಿನ ಬೆಲೆಯನ್ನ ನೋಡೋದಾದ್ರೆ, ಮಲ್ಲಿಗೆ ಹೂವು 1 ಕೆಜಿಗೆ 800 ರೂಪಾಯಿ ಇದ್ರೆ ಸೇವಂತಿಗೆ 250 ರೂಪಾಯಿ ಇದೆ. ಗುಲಾಬಿ 1 ಕೆಜಿಗೆ 200 ರೂಪಾಯಿ ಇದೆ. ಕನಕಾಂಬರ 2000 ರೂಪಾಯಿ ಇದೆ 1 ಕೆಜಿಗೆ. ಇನ್ನು ಮಲ್ಲೆ ಹೂವು 800 ರೂಪಾಯಿ ಇದ್ರೆ ಮಲ್ಲಿಗೆ ಹೂವು ಸಹ 800 ರೂಪಾಯೇ ಇದೆ. ಇನ್ನು ಹಣ್ಣುಗಳ ಬೆಲೆಯನ್ನ ನೋಡೋದಾದ್ರೆ, ಏಲಕ್ಕಿ ಬಾಳೆಹಣ್ಣು 150 ರೂಪಾಯಿ ಇದೆ ಕೆಜಿಗೆ. ಪಚ್ಚ ಬಾಳೆ 40 ರೂಪಾಯಿ ಇದೆ. ಅನಾನಸ್ 1ಕ್ಕೆ 60 ರೂಪಾಯಿ ಇದೆ. ದಾಳಿಂಬೆ ಕೆಜಿಗೆ 240 ರೂಪಾಯಿ ಇದೆ. ಇನ್ನು ಸೇಬು 120 ರೂಪಾಯಿ ಇದೆ ಕೆಜಿಗೆ. ಏನೋ ಬೆಲೆಗಳು ಹೆಚ್ಚಾದ್ರೂ ಸಂಪ್ರದಾಯದಂತೆ ಹಬ್ಬ ಮಾಡಲೇಬೇಕು ಅಂತಾರೆ ಗೃಹಿಣಿಯರು. ನಾಳೆ ಗೌರಿ ಹಬ್ಬ ಇದೆ, ಹಾಗಾಗಿ ಹಣ್ಣು ತರಕಾರಿಗಳೆಲ್ಲ ತಗೊಳಕ್ ಬಂದಿದ್ದೀನಿ. ಸ್ವಲ್ಪ ರೇಟ್ ಎಲ್ಲ ಜಾಸ್ತಿನೇ ಆಗಿದೆ, ಆದ್ರೂ ಹಬ್ಬ ಮಾಡಬೇಕು. ಗಣಪತಿ ಹಬ್ಬಕ್ಕೆ ಫ್ರೂಟ್ಸ್ ತಗೋಬೇಕು ಸ್ವಲ್ಪ. ಈಗ ಇಲ್ಲಿ ಫಸ್ಟ್ ವೆಜಿಟೇಬಲ್ಸ್ ತಗೊಂಡು ಹೋಗ್ತಾ ಇದ್ದೀನಿ. ಬಟ್ ಎಲ್ಲ ಕಡೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಪ್ರೈಸ್ ಜಾಸ್ತಿ ಆಗಿದೆ, ಇನ್ನು ತಗೋಬೇಕು. ಹೂವು ಮತ್ತು ಹಣ್ಣು ಎಲ್ಲ ಖರೀದಿ ಮಾಡಿದ್ದೀವಿ. ಹೂವು ತುಂಬ ರೇಟ್ ಜಾಸ್ತಿ ಇದೆ, ಆದರೂ ಮಾಡಬೇಕಲ್ಲ ಹಬ್ಬ. ಹಣ್ಣುಗಳು ರೇಟ್ ಜಾಸ್ತಿ ಇದೆ, ಎಲ್ಲನೂ ಜಾಸ್ತಿನೇ ಸತಿ ಇದೆಲ್ಲ ತುಂಬ ಇದೆ. ಮಲ್ಲಿಗೆ ಹೂವು ಜಾಸ್ತಿ ಆಗಿದೆ 600. ಮತ್ತೇನಿಲ್ಲ, ಹೆಂಗಿದ್ರು ಮಾಡಲೇಬೇಕಲ್ಲ, ಖರ್ಚು ಹೆಂಗಿದ್ರು ಹಬ್ಬ ಸ್ಪೆಷಲ್ ಆಗಂದ್ರೆ ಎಲ್ಲ ಹೂವು ಸ್ಪೆಷಲ್ಲೇ, ಏನು ಅಂತ ಇಲ್ಲ. ಒಟ್ಟಿನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಬೆಂಗಳೂರು ಮಂದಿ ಸಜ್ಜಾಗಿದ್ದು, ಗಣಪತಿ ಬಪ್ಪ ಮೋರೆಯ ಎಂದು ಅದ್ಧೂರಿಯಾಗಿ ಹಬ್ಬ ಆಚರಿಸಲು ಸಿದ್ಧರಾಗಿರೋದಂತೂ ಸುಳ್ಳಲ್ಲ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.